ಬಂತು ಆಧಾರ್ ಆಪ್. ಕಾರ್ಡ್ ಬಳಕೆಗೆ ಗುಡ್ ಬೈ. ಒಂದೇ ಆಪ್ನಲ್ಲಿ ಎಲ್ಲ ಕೆಲಸ. ನಮಸ್ಕಾರ ಸ್ನೇಹಿತರೆ, ಮಹತ್ವದ ಬೆಳವಣಿಗೆಯಲ್ಲಿ ಕೇಂದ್ರ ಸರ್ಕಾರ ಆಧಾರ್ ಕಾರ್ಡ್ಗೆ ಸಂಬಂಧಪಟ್ಟಂತೆ ಆಧಾರ್ ಆಪ್ ಲಾಂಚ್ ಮಾಡಿದೆ. ಇನ್ನು ಮುಂದೆ ಯಾವುದೇ ವೆರಿಫಿಕೇಷನ್ಗೆ ಆಧಾರ್ ಕಾರ್ಡ್ ಕೈಯಲ್ಲಿಟ್ಕೊಂಡು ಹೋಗಬೇಕಾಗಿಲ್ಲ. ಫೋಟೋ ಕಾಪಿ ಅಥವಾ ಜೆರಾಕ್ಸ್ ಕಾಪಿ ಕೊಡುವಂತಿಲ್ಲ. ನಿಮ್ಮ ಫೋನ್ನಲ್ಲಿ ಆ ಆ್ಯಪ್ ಇದ್ರೆ ಸಾಕು, ಪ್ರತಿಯೊಂದು ವೆರಿಫಿಕೇಷನ್ ಅನ್ನು ಕೂಡ ಆನ್ಲೈನ್ ಮುಖಾಂತರವೇ ಮಾಡ್ಬೋದು. ಹಾಗಿದ್ರೆ ಏನಿದು ಆಧಾರ್ ಆ್ಯಪ್, ಯಾವ ರೀತಿ ಯೂಸಿಗೆ ಬರುತ್ತೆ, ಯಾವೆಲ್ಲ ಟೈಮ್ನಲ್ಲಿ ಇದನ್ನ ವೆರಿಫಿಕೇಶನ್ ಅಥವಾ ಅಥೆಂಟಿಕೇಶನ್ಗೆ ಯೂಸ್ ಮಾಡಬಹುದು, ಎಲ್ಲವನ್ನ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡ್ದೆ ನೋಡಿ. mastmagga.comಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಬಂತು ಆಧಾರ್ ಆಪ್. ಸ್ನೇಹಿತರೆ, ಇದುವರೆಗೆ ಆಧಾರ್ ವೆರಿಫಿಕೇಶನ್ಗೆ ಸಾಕಷ್ಟು ಹಂತಗಳಿದ್ವು. ಮೊದಲು ಅಧಿಕೃತ ಆಧಾರ್ ವೆಬ್ಸೈಟ್ಗೆ ಹೋಗಿ ಆಧಾರ್ ಸರ್ವಿಸಸ್ ಅನ್ನೋ ಟ್ಯಾಬ್ ಓಪನ್ ಮಾಡಿ ವೆರಿಫೈ ಆಧಾರ್ ಅನ್ನೋದನ್ನ ಕ್ಲಿಕ್ ಮಾಡಿ ಅದರಲ್ಲಿ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಹಾಕಿ ನಮ್ಮ ಮೊಬೈಲ್ ನಂಬರ್ಗೆ ಬರೋ ಸೆಕ್ಯೂರಿಟಿ ಕೋಡ್ ಹಾಕಿ ಸಬ್ಮಿಟ್ ಮಾಡಬೇಕಾಗಿತ್ತು. ಪ್ರಯಾಣ ಮಾಡುವಾಗ, ಹೋಟೆಲ್ ಚೆಕ್ ಇನ್ ಮಾಡುವಾಗ, ಕೆಲವೊಮ್ಮೆ ಶಾಪಿಂಗ್ ಮಾಡುವಾಗ, ಎಲ್ಲಕ್ಕಿಂತ ಮುಖ್ಯವಾಗಿ ಬೇರೆ ಸರ್ಕಾರಿ ಸೇವೆ ಪಡ್ಕೋಬೇಕಾದ್ರೆ ಇದೇ ಪ್ರೊಸೀಜರ್ ಫಾಲೋ ಮಾಡಿ ಆಧಾರ್ ವೆರಿಫೈ ಮಾಡಬೇಕಾಗಿತ್ತು. ಪದೇ ಪದೇ ಬಯೋಮೆಟ್ರಿಕ್ಸ್ ಅಂದರೆ ಹೆಬ್ಬೆರಳು ಕೊಡಬೇಕಾಗಿತ್ತು. ಫೋಟೋ ವೆರಿಫಿಕೇಶನ್ ಇತ್ತು, ಅಂದರೆ ಪದೇ ಪದೇ ಸರ್ಕಾರಿ ಆಫೀಸ್ ಕೌಂಟರ್ಗಳಲ್ಲಿ ಕ್ಯಾಮರಾ ಮುಂದೆ ನಿಲ್ಲಬೇಕಾಗಿತ್ತು. ಕೆಲವೊಮ್ಮೆ ಒರಿಜಿನಲ್ ಆಧಾರ್ ಕಾರ್ಡ್ ಅದರ ಫೋಟೋ ಕಾಪಿನೂ ಕೂಡ ಕೊಡಬೇಕಾಗಿತ್ತು. ಎಲ್ಲೆಲ್ಲಿ ಆಧಾರ್ ಫೋಟೋ ಕಾಪಿ ಕೊಟ್ಟಿರ್ತೀವಿ ಅನ್ನೋದು ನಮ್ಗೆ ಗೊತ್ತೇ ಇರ್ತಿರ್ಲಿಲ್ಲ, ಮರ್ತೇ ಹೋಗಿರ್ತಿತ್ತು. ಕೆಲವೊಮ್ಮೆ ಅವು ದುರ್ಬಳಕೆ ಕೂಡ ಆಗ್ತಾ ಇರ್ಬೋದು. ಆದರೆ ಇನ್ನು ಮುಂದೆ ಆ ಸಮಸ್ಯೆಗೆ ಬ್ರೇಕ್ ಹಾಕೋಕೆ ಮುಂದಾಗಿದ್ದಾರೆ. UPI ಪೇಮೆಂಟ್ಗೆ QR ಕೋಡ್ ಸ್ಕ್ಯಾನ್ ಮಾಡೋ ಥರ ಆಧಾರ್ ವೆರಿಫಿಕೇಷನ್ಗೊಂದು ಸ್ಕ್ಯಾನ್ ಸಾಕು. ಇತ್ತೀಚೆಗೆ ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್ ಅದಕ್ಕಾಗೊಂದು ಆ್ಯಪ್ ಲಾಂಚ್ ಮಾಡಿದ್ದಾರೆ. ಅದು ಆಧಾರ್ ಆ್ಯಪ್. ಎಸ್, ತುಂಬ ಜನ ಹೇಳ್ಬೋದು ಮೊದಲೇ ಆ್ಯಪ್ ಇತ್ತಲ್ಲ ಅಂತ. ಡೆಫಿನೆಟ್ಲಿ ಆಧಾರ್ ಇತ್ತು, ಅದು ಹೊಸ ಆ್ಯಪ್ ಅಲ್ಲ. ಆದರೆ ಈಗ ಹೊಸ ವರ್ಷನ್ ಬರ್ತಾ ಇದೆ, ಕಂಪ್ಲೀಟ್ಲಿ ಮಾಡರ್ನ್ ಫೀಚರ್ಸ್ನೊಂದಿಗೆ ಬರ್ತಾ ಇದೆ. AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನೊಂದಿಗೆ ಹೊಸ ಆಧಾರ್ ಆ್ಯಪ್ ಬರ್ತಾ ಇದೆ. ಸದ್ಯ ಈ ಆ್ಯಪ್ನ ಬಿಟಾ ವರ್ಷನ್ ಲಾಂಚ್ ಆಗಿದೆ, ಅಂದರೆ ಟೆಸ್ಟಿಂಗ್ ವರ್ಷನ್. ಹಾಗಿದ್ರೆ ಈ ಆ್ಯಪ್ ಬಳಸಿ ಆಧಾರ್ ವೆರಿಫಿಕೇಷನ್ ಮಾಡೋದು ಹೇಗೆ, ಇದರಲ್ಲಿ ಇನ್ನೂ ಏನೇನು ಫೀಚರ್ಸ್ ಇದೆ ಅಂತ ಒಂದೊಂದಾಗಿ ನೋಡ್ತಾ ಹೋಗೋಣ. ಇದರಲ್ಲಿ ಕೆಲವೊಂದು ಫೀಚರ್ಸ್ ಹಳೆಯ ಆಧಾರ್ ಆ್ಯಪ್ನಲ್ಲಿ ಇದ್ದಿದ್ದೂ ಇದೆ, ಜೊತೆಗೆ ಹೊಸ ಆ್ಯಪ್ನಲ್ಲಿ ಏನು ಬರ್ತಾ ಇದೆ ಅದು ಕೂಡ ಇದೆ. ಆಲ್ರೆಡಿ ಯೂಸ್ ಮಾಡ್ತಿರೋರಿಗೆ ಕೆಲವೊಂದು ಫೀಚರ್ ರಿಪೀಟ್ ಅಂತ ಅನಿಸ್ಬೋದು, ಕೆಲವು ಫೀಚರ್ ಹೊಸದು ಅನಿಸ್ಬೋದು. ಆದರೆ ಕಂಪ್ಲೀಟ್ಲಿ ಈ ಥರ ಒಂದು ಆ್ಯಪ್ ಇತ್ತು ಅನ್ನೋದೇ ಗೊತ್ತಿಲ್ಲದೆ ಇರೋರಿಗೆ ಹಳೆ ಆ್ಯಪ್ನ ಮಾಹಿತಿ, ಹೊಸ ಆ್ಯಪ್ನ ಮಾಹಿತಿ ಎಲ್ಲ ಸೇರಿ ತುಂಬ ಇನ್ಫಾರ್ಮೇಷನ್ ಸಿಗುತ್ತೆ. ಹಾಗಾಗಿ ಮಿಸ್ ಮಾಡದೆ ನೋಡ್ತಾ ಹೋಗಿ. UPI ಪೇಮೆಂಟ್ ವೇಗದಲ್ಲಿ ಆಧಾರ್ ವೆರಿಫಿಕೇಶನ್. ನಾವು ಗೂಗಲ್ ಆ್ಯಪ್ನ ಓಪನ್ ಮಾಡಿ QR ಕೋಡ್ ಸ್ಕ್ಯಾನ್ ಮಾಡಿ ಪೇಮೆಂಟ್ ಮಾಡೋ ರೀತಿ ಮುಂದೆ ಆಧಾರ್ ಕಾರ್ಡ್ ಆ್ಯಪ್ ಓಪನ್ ಮಾಡಿ QR ಕೋಡ್ ಸ್ಕ್ಯಾನ್ ಮಾಡಿ ಆಧಾರ್ ವೆರಿಫಿಕೇಷನ್ ಅನ್ನೇ ಮಾಡ್ಬೋದು. ಉದಾಹರಣೆಗೆ, ನೀವು ಹೋಟೆಲ್ ಚೆಕ್ ಇನ್ ಮಾಡ್ತಾ ಇದ್ದೀರಿ ಅಂತ ಅನ್ಕೊಳ್ಳಿ. ಇದುವರೆಗೆ ನೀವು ಹೋಟೆಲ್ನಲ್ಲಿ ಆಧಾರ್ ಕಾರ್ಡ್ ಕಾಪಿ ಕೊಡಬೇಕಾಗಿತ್ತು. ಆದರೆ ಇನ್ನು ಮುಂದೆ ಹೋಟೆಲ್ಗಳಲ್ಲಿ ಒಂದು QR ಕೋಡ್ ಇರುತ್ತೆ. ಆಧಾರ್ ಆ್ಯಪ್ ಬಳಸ್ತಾ ಇರೋರು ಆ ಕೋಡ್ನ ಸ್ಕ್ಯಾನ್ ಮಾಡಬೇಕು. ನಂತರ ನಾವು UPI ಮಾಡುವಾಗ 4 ಅಥವಾ 6 ಡಿಜಿಟ್ನ ಪಿನ್ ಎಂಟ್ರಿ ಮಾಡೋ ಥರ ಇಲ್ಲಿ ಫೇಶಿಯಲ್ ರೆಕಗ್ನಿಷನ್ ಕೇಳುತ್ತೆ. ಸೊ ಕ್ಯಾಮ್ರಾಗೆ ಮುಖ ತೋರಿಸಿದ್ರೆ ಸಾಕು, ಈ ಆ್ಯಪ್ ನಿಮ್ಮ ಫೇಸ್ ID ಹಾಗೂ AI ಟೆಕ್ನಾಲಜಿ ಬಳಸಿ ರಿಯಲ್ ಟೈಮ್ ಅಥೆಂಟಿಕೇಶನ್ ಕೊಟ್ಬಿಡುತ್ತೆ. ಜೊತೆಗೆ ಹೋಟೆಲ್ಗೆ ಕಂಪ್ಲೀಟ್ ಆಧಾರ್ ಡೀಟೇಲ್ ಕೊಡಲ್ಲ. ಈ ಮನುಷ್ಯಂದು ನೀವು ಅಡ್ಮಿಟ್ ಮಾಡ್ಕೋಬಹುದು, KYC ಆಗಿದೆ, ಎಷ್ಟು ಬೇಕು ಅಷ್ಟು ಇನ್ಫಾರ್ಮೇಷನ್ ಮಾತ್ರ ಕೊಡುತ್ತೆ. ಅಷ್ಟು ಮಾತ್ರ ಅಲ್ಲ, ಈ ಆ್ಯಪ್ನಲ್ಲಿ AI ಚಾಟ್ ಬಾಟ್ ಕೂಡ ಇದೆ. ಆಧಾರ್ಗೆ ಸಂಬಂಧಪಟ್ಟ ಏನು ಮಾಹಿತಿ ಬೇಕಾದರೂ AI ನಿಮಗೆ ನಿಮ್ಮ ಭಾಷೆಯಲ್ಲಿ ಮಾಹಿತಿ ಕೊಡುತ್ತೆ. ಸ್ನೇಹಿತರೆ, ಇನ್ನೂ ಒಂದಷ್ಟು ಆಪ್ಷನ್ಸ್ ಇದೆ. ಅದರ ಬಗ್ಗೆ ನೋಡೋಕ್ಕಿಂತ ಮುಂಚೆ ಕ್ವಿಕ್ ಆಗಿ ನಿಮಗೆ ಈ ವಿಡಿಯೋದ ಪಾರ್ಟ್ನರ್ಸ್ ಆಗಿರೋ ಟರ್ಮ್ ಇನ್ಶೂರೆನ್ಸ್ ಪ್ಲಾನ್ಗಳ ಬಗ್ಗೆ ಮಾಹಿತಿಯನ್ನು ಕೊಟ್ಬಿಡ್ತೀವಿ. ಸ್ನೇಹಿತರೆ, ದುಡಿತಾ ಇರೋ ವ್ಯಕ್ತಿಗೆ ಒಂದು ಯಾವಾಗಲೂ ಕೂಡ ಇರುತ್ತಲ್ಲ, ನಾನು ದುಡಿತಾ ಇದ್ದೀನಿ, ನನ್ನ ಮೇಲೆ ಫ್ಯಾಮಿಲಿ ಡಿಪೆಂಡ್ ಆಗಿದೆ, ನಾನು ಇರೋ ತನಕ ಸರ್ ನನಗೆ ಹೆಚ್ಚು ಕಮ್ಮಿ ಆದರೆ ಫ್ಯಾಮಿಲಿ ಕಥೆ ಏನು ಅಂತ. ಅದಕ್ಕೆ ಆನ್ಸರೇ ಟರ್ಮ್ ಇನ್ಶೂರೆನ್ಸ್. ಯಾರಿಗೂ ದುರದೃಷ್ಟಕರ ಘಟನೆಗಳು ಆಗಬಾರ್ದು, ಎಲ್ಲರೂ ಚೆನ್ನಾಗಿ ಬಾಳಬೇಕು. ಆದರೆ ಲೈಫ್ ಕೆಲವೊಂದ್ಸಲಿ ಆಟ ಆಡ್ಬಿಡಬಹುದು, ಯಾವಾಗ ಏನಾಗುತ್ತೆ ಹೇಳೋಕ್ಕಾಗಲ್ಲ. ಹಾಗಾಗಿ ದುಡಿತಾ ಇರೋ ವ್ಯಕ್ತಿಗೆ ಹೆಚ್ಚು ಕಮ್ಮಿ ಆದರೆ ಅವ್ರ ಫ್ಯಾಮಿಲಿಗೆ ಆರ್ಥಿಕ ಭದ್ರತೆ ಇರಬೇಕು ಅಂತಲೇ ಡಿಸೈನ್ ಆಗಿರೋ ಪ್ಯೂರ್ ಇನ್ಶೂರೆನ್ಸ್ ಪ್ರಾಡಕ್ಟ್ ಟರ್ಮ್ ಇನ್ಶೂರೆನ್ಸ್ಗಳು. ಸೊ ಈ ಟರ್ಮ್ ಇನ್ಶೂರೆನ್ಸ್ ಮಾಡಿಸಿದಾಗ ಉದಾಹರಣೆಗೆ 400-500 ರೂಪಾಯಿನೋ ತಿಂಗಳಿಗೆ ಪ್ರೀಮಿಯಂ ಮಾಡಿಸ್ಕೊಂಡು 1 ಕೋಟಿಗೋ ಅಥವಾ 2 ಕೋಟಿಗೋ ಕವರೇಜ್ ಇರೋ ಥರ ನೀವು ಮಾಡಿಸ್ಕೊಂಡ್ರೆ ಟರ್ಮ್ ಇನ್ಶೂರೆನ್ಸ್ನ ಬ್ಯೂಟಿನೇ ಅದು. ಚಿಕ್ಕ ಪ್ರೀಮಿಯಂಗೆ ದೊಡ್ಡ ಕವರೇಜ್ ಕೊಡುವಂತಹ ಇನ್ಶೂರೆನ್ಸ್ ಪ್ಲಾನ್ ಇದು. ಎಲ್ಲ ಆರ್ಥಿಕ ತಜ್ಞರು ಹೋಲ್ಸೇಲ್ ಆಗಿ ರೆಕಮೆಂಡ್ ಮಾಡೋ ಏಕೈಕ ಪ್ಲಾನ್ ಅಂದರೆ ಟರ್ಮ್ ಇನ್ಶೂರೆನ್ಸ್ ಪ್ಲಾನ್ಗಳು. ಸೊ ಇದನ್ನು ಮಾಡಿಸ್ಕೊಂಡ್ರೆ ದುಡಿತಾ ಇರೋ ವ್ಯಕ್ತಿಗೆ ಹೆಚ್ಚು ಕಮ್ಮಿ ಆದರೆ ಆತ ತಿಂಗಳಿಗೆ ಕಟ್ತಾ ಇರೋದು 400, 500, 600 ಅವ್ರ ಏಜ್ ಮೇಲೆ ಡಿಪೆಂಡ್ ಆಗುತ್ತೆ. ಏಜ್ ಕಮ್ಮಿ ಇದ್ದರೆ ಪ್ರೀಮಿಯಂ ಕಮ್ಮಿ ಇರುತ್ತೆ, ಏಜ್ ಜಾಸ್ತಿ ಆಗ್ತಾ ಹೋದಂಗೂ ಕೂಡ ಪ್ರೀಮಿಯಂ ಜಾಸ್ತಿ ಆಗುತ್ತೆ. ಸೊ ಎಷ್ಟಕ್ಕೆ ಅವ್ರು ಮಾಡಿಸಿರ್ತಾರೆ ಅಂತ ಅಂದ್ಕೊಳ್ಳಿ, 1 ಕೋಟಿಗೋ 2 ಕೋಟಿಗೋ ಕವರೇಜ್ ಮಾಡಿಸಿರ್ತಾರೆ ಅಂತ ಅಂದ್ಕೊಳ್ಳಿ. ಆ ವ್ಯಕ್ತಿಗೆ ಏನಾದ್ರು ಹೆಚ್ಚು ಕಮ್ಮಿ ಆದರೆ ಲಂಸಮ್ ಆಗಿ ಟ್ಯಾಕ್ಸ್ ಫ್ರೀ ಆಗಿ ಒಂದು ಶಾರ್ಟ್ನಲ್ಲಿ ಫ್ಯಾಮಿಲಿಗೆ ಆ 1 ಕೋಟಿನೋ 2 ಕೋಟಿನೋ ಅಮೌಂಟ್ ಸಿಕ್ಬಿಡುತ್ತೆ. ಆ ಫ್ಯಾಮಿಲಿ ಹತ್ರ ಬಾಂಡ್ ಇದ್ರೆ ಆಯಿತು, ಪಾಲಿಸಿಯ ಡಾಕ್ಯುಮೆಂಟ್ ಇದ್ರೆ ಆಯಿತು.
ಹಾಗಾಗಿ ಫ್ಯಾಮಿಲಿಯ ಆರ್ಥಿಕ ಭದ್ರತೆಗೆ ವೆರಿ ಇಂಪಾರ್ಟೆಂಟ್ ಪ್ರೊಟೆಕ್ಷನ್ ಪ್ಲಾನ್ ಇದು. ನಿಮ್ಮಲ್ಲಿ ಯಾರಾದರೂ ಮಾಡಿಸಿಲ್ಲ ಅಂದರೆ ಮಾಡಿಸೋ ಆಸಕ್ತಿ ಇದ್ರೆ ಡಿಸ್ಕ್ರಿಪ್ಷನಲ್ಲಿ ಪಿನ್ ಮಾಡಿರೋ ಕಾಮೆಂಟಲ್ಲಿ ಲಿಂಕನ್ನು ಕೊಟ್ಟಿರ್ತೀವಿ. ಭಾರತದ ಎಲ್ಲ ಟಾಪ್ ಪ್ರೊವೈಡರ್ಗಳ ಪ್ಲಾನ್ಗಳನ್ನು ಕಂಪೇರ್ ಮಾಡಿ ವಿತ್ ಎಕ್ಸ್ಟ್ರಾ ಆನ್ಲೈನ್ ಡಿಸ್ಕೌಂಟ್ನೊಂದಿಗೆ, ಅಲ್ಲಿ ಮೆನ್ಷನ್ ಆಗಿದೆ ನೋಡಿ ಎಷ್ಟು ಅಂತ ಡಿಸ್ಕೌಂಟ್, ಆ ಡಿಸ್ಕೌಂಟ್ನೊಂದಿಗೆ ನೀವು ಅಪ್ಲೈ ಮಾಡ್ಬೋದು. ನಿಮ್ಮ ಏಜ್ಗೆ ಏನು ಪ್ರೀಮಿಯಂ ಬರುತ್ತೆ ಅಂತ ಕೂಡ ಚೆಕ್ ಮಾಡ್ಬೋದು, ಕವರೇಜ್ ಎಷ್ಟು ಸಿಗುತ್ತೆ ಅಂತ ಕೂಡ ಚೆಕ್ ಮಾಡಿ ಅಪ್ಲೈ ಮಾಡ್ಬೋದು. ಡಿಸ್ಕ್ರಿಪ್ಷನಲ್ಲಿ ಪಿನ್ ಮಾಡಿರೋ ಕಾಮೆಂಟಲ್ಲಿ ಲಿಂಕ್ ಇದೆ, ಆಸಕ್ತರು ಮಿಸ್ ಮಾಡದೆ ಚೆಕ್ ಮಾಡಿ ಅಂತ ಹೇಳ್ತಾ ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. ಈ ಆ್ಯಪ್ನಲ್ಲಿರೋ ಸರ್ವಿಸಸ್ ಲಿಸ್ಟ್ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ. ಆಧಾರ್ ಕಾರ್ಡ್ ಡೌನ್ಲೋಡ್ ಮಾಡ್ಕೊಳ್ಳೋ ಆಪ್ಷನ್, ಅದಕ್ಕಾಗಿ ನೀವು ಇನ್ನು ಮುಂದೆ ವೆಬ್ಸೈಟ್ ಅಥವಾ ಸೈಬರ್ ಸೆಂಟರ್ಗೆ ಹೋಗೋ ಅವಶ್ಯಕತೆ ಇಲ್ಲ. ಒಂದು ವೇಳೆ ಆಧಾರ್ ಕಾರ್ಡ್ ಕಳೆದು ಹೋಗಿ ಆಧಾರ್ ಕಾರ್ಡ್ ನಂಬರ್ ಕೂಡ ನೆನಪಿಲ್ಲ ಅಂದರೆ ಈ ಆ್ಯಪ್ ಮೂಲಕ ರಿಟ್ರೀವ್ ಮಾಡ್ಕೊಳ್ಳೋ ಆಪ್ಷನ್ ಇದೆ. ಮೊದಲು UIADI ವೆಬ್ಸೈಟ್ನಲ್ಲೂ ಕೂಡ ಈ ಆಪ್ಷನ್ ಇತ್ತು, ಆದರೆ ಈಗ ಇನ್ನಷ್ಟು ಹತ್ತಿರ ಆಗಿ ನಿಮ್ಮ ಸ್ಮಾರ್ಟ್ಫೋನ್ನಲ್ಲಿ ಬೆರಳ ತುದಿಗೆ ಬಂದಿದೆ. ಸರ್ವಿಸಸ್ ಲಿಸ್ಟ್ನಲ್ಲಿ ರಿಟ್ರೀವ್ UID EID ಅನ್ನೋ ಆಪ್ಷನ್ ಇದೆ. UID ಅಂದರೆ ಯೂನಿಕ್ ಐಡೆಂಟಿಫಿಕೇಶನ್ ನಂಬರ್, ಅಂದರೆ 12 ಅಂಕಿಯ ಆಧಾರ್ ನಂಬರ್. EID ಅಂದರೆ ಹೊಸದಾಗಿ ಆಧಾರ್ ಕಾರ್ಡ್ ಮಾಡಿಸುವಾಗ ಜನರೇಟ್ ಆಗೋ 28 ಅಂಕಿಯ ಎನ್ರೋಲ್ಮೆಂಟ್ ಐಡೆಂಟಿಫಿಕೇಶನ್ ನಂಬರ್. ಏನೋ PVC ಕಾರ್ಡ್ ಅಂದರೆ ATM ಕಾರ್ಡ್ ರೀತಿ ಆಧಾರ್ ಕಾರ್ಡ್ ಬೇಕು ಅಂದರೆ ಆ್ಯಪ್ನಲ್ಲೇ ಕಾರ್ಡ್ಗೆ ಆರ್ಡರ್ ಪ್ಲೇಸ್ ಮಾಡೋ ಆಪ್ಷನ್ ಇದೆ. ಆರ್ಡರ್ PVC ಕಾರ್ಡ್ ಅನ್ನೋ ಆಪ್ಷನ್ ಬಳಸಿ ಕಾರ್ಡ್ ಆರ್ಡರ್ ಮಾಡ್ಬೋದು. ಅದಕ್ಕಾಗಿ ಪೇಮೆಂಟ್ ಕೂಡ ಆ್ಯಪ್ ಮೂಲಕವೇ ಮಾಡ್ಬೋದು. ಇದು ಮುಂಚೆನೇ ಇತ್ತು, ಇದರಲ್ಲೂ ಕೂಡ ಕಂಟಿನ್ಯೂ ಆಗಿದೆ. ಹಾಗೆ ಸರ್ವಿಸಸ್ ಲಿಸ್ಟ್ನಲ್ಲಿ ಆಧಾರ್ ವ್ಯಾಲಿಡಿಟಿ ಚೆಕ್ ಮಾಡೋ ಆಪ್ಷನ್ ಇದೆ. ಇಮೇಲ್ ಹಾಗೂ ಮೊಬೈಲ್ ನಂಬರ್ ವೆರಿಫಿಕೇಶನ್ ಮಾಡೋ ಆಪ್ಷನ್ ಇದೆ. ಆಧಾರ್ ಕಾರ್ಡ್ನಲ್ಲಿ ಹೊಸದಾಗಿ ಇಮೇಲ್ ಹಾಗೂ ಫೋನ್ ನಂಬರ್ ಅಪ್ಡೇಟ್ ಮಾಡಿಸಿರೋರು ಆ್ಯಪ್ ಬಳಸಿ ವೆರಿಫೈ ಮಾಡ್ಬೋದು. ವರ್ಚುವಲ್ ID ಜನರೇಟ್ ಮಾಡೋ ಆಪ್ಷನ್ ಕೂಡ ಇದೆ. ಸೊ ಎಲ್ಲೇ ID ಕಾರ್ಡ್ ಕೇಳಿದ್ರೂ ಕೂಡ ವರ್ಚುವಲ್ ID ಜನರೇಟ್ ಮಾಡಿ ಅದನ್ನು ತೋರಿಸಿದ್ರೆ ಸಾಕು. ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಅಂದರೆ ಆಧಾರ್ ಸೇವಾ ಕೇಂದ್ರಗಳ ಅಪಾಯಿಂಟ್ಮೆಂಟನ್ನು ಇನ್ನು ಮುಂದೆ ಆ್ಯಪ್ನಲ್ಲೇ ತಗೋಬೋದು. ಇದರಿಂದ ಮಕ್ಕಳಿಗೆ ಆಧಾರ್ ಕಾರ್ಡ್ ಎನ್ರೋಲ್ ಮಾಡಿಸೋಕೆ ಅಥವಾ ಅಡ್ರೆಸ್, ಫೋನ್ ನಂಬರ್ ಇತ್ಯಾದಿ ಅಪ್ಡೇಟ್ ಮಾಡಿಸೋಕೆ ಆಧಾರ್ ಸೇವಾ ಕೇಂದ್ರಕ್ಕೆ ಹೋಗಿ ಕ್ಯೂ ನಿಲ್ಲೋದು ತಪ್ಪುತ್ತೆ. ಮೊದಲೇ ಅಪಾಯಿಂಟ್ಮೆಂಟ್ ಇದ್ರೆ ಆ ಟೈಮಿಗೆ ಹೋಗಿ ಸರಿಯಾಗಿ ಅಲ್ಲಿ ಹೋಗಿ ಅಪ್ಡೇಟ್ ಮಾಡಿಸ್ಕೋಬೋದು. ಪಾಸ್ಪೋರ್ಟ್ ಅಪಾಯಿಂಟ್ಮೆಂಟ್ ಎಲ್ಲ ಕೊಡ್ತಾರಲ್ಲ, ಅದೇ ರೀತಿ ಇಲ್ಲಿಗೂ ಆ ಫೀಚರ್ ತರಲಾಗಿದೆ. ಬಯೋಮೆಟ್ರಿಕ್ಸ್ ಹಾಗೂ ಆಧಾರ್ ನಂಬರ್ ಲಾಕಿಂಗ್ ಆಪ್ಷನ್. ಆಧಾರ್ನ ಮೈ ಆಧಾರ್ ಸೇವೆಗಳಲ್ಲಿ ಬಯೋಮೆಟ್ರಿಕ್ಸ್ ಹಾಗೂ ಆಧಾರ್ ಲಾಕ್ ಮಾಡೋ ಆಪ್ಷನ್ಸ್ ಇವೆ. ಒಂದು ವೇಳೆ ನಿಮ್ಮ ಅಥೆಂಟಿಕೇಶನ್ ಹಿಸ್ಟ್ರಿನಲ್ಲಿ ನಿಮ್ಮ ಆಧಾರ್ ದುರ್ಬಳಕೆಯಾಗಿರೋದು ಕಂಡು ಬಂದರೆ ನೀವು ನಿಮ್ಮ ಬಯೋಮೆಟ್ರಿಕ್ಸ್ ಹಾಗೂ ಆಧಾರ್ ನಂಬರ್ ಲಾಕ್ ಮಾಡ್ಬೋದು. ಬಯೋಮೆಟ್ರಿಕ್ಸ್ ಲಾಕ್ ಮಾಡಿದ್ರೆ ಬೇರೆ ಯಾರೋ ನಿಮ್ಮ ಬಯೋಮೆಟ್ರಿಕ್ಸ್ ಬಳಸಿ ಅಥೆಂಟಿಕೇಟ್ ಮಾಡೋಕ್ಕಾಗಲ್ಲ. ಅದೇ ರೀತಿ ಆಧಾರ್ ಲಾಕ್ ಮಾಡಿದ್ರೆ ಆಧಾರ್ ನಂಬರ್ ಬಳಸಿ ಯಾರೋ ಅಥೆಂಟಿಕೇಟ್ ಕೂಡ ಮಾಡೋಕ್ಕಾಗಲ್ಲ. ಸೊ ನಿಮ್ಮ ಆಧಾರ್ಗೆ ಎಕ್ಸ್ಟ್ರಾ ಲೇಯರ್ ಆಫ್ ಸೆಕ್ಯೂರಿಟಿ ಸಿಗುತ್ತೆ. OTP ಜನರೇಟ್ ಮಾಡೋ ಆಪ್ಷನ್ ಕೂಡ ಇದೆ. ಯಾವಾಗಾದರೂ 2 ಫ್ಯಾಕ್ಟರ್ ಅಥೆಂಟಿಕೇಶನ್ ಮಾಡೋ ಅವಶ್ಯಕತೆ ಬಂದರೆ ಮೈ ಆಧಾರ್ ಟ್ಯಾಬ್ನಲ್ಲಿ ಗೆಟ್ TOTP ಆಪ್ಷನ್ ಬಳಸಿ ಟೈಮ್ ಬೇಸ್ಡ್ OTP ಜನರೇಟ್ ಮಾಡ್ಬೋದು. ಕೇವಲ 30 ಸೆಕೆಂಡ್ ಮಾತ್ರ ಆಕ್ಟಿವ್ ಆಗಿರೋ 8 ಅಂಕಿಗಳ ಪಾಸ್ವರ್ಡ್ ಜನರೇಟ್ ಆಗುತ್ತೆ. ಹಾಗಾಗಿ ಬಹಳ ಸೇಫ್ಟಿ ಕೂಡ ಇರುತ್ತೆ. ಅದೇ ರೀತಿ QR ಕೋಡ್ ಜನರೇಟ್ ಮಾಡೋ ಆಪ್ಷನ್ ಇದೆ. ಅವಶ್ಯಕತೆ ಬಂದರೆ ನೀವು ನಿಮ್ಮ ಆಧಾರ್ ಕಾರ್ಡ್ನ QR ಕೋಡ್ ಜನರೇಟ್ ಮಾಡ್ಕೋಬೋದು. ಜೊತೆಗೆ ಪೇಪರ್ಲೆಸ್ ಆಫ್ಲೈನ್ KYC ಮಾಡಿಸ್ಬೇಕು ಅಂದರೆ ಕೆಲವೊಮ್ಮೆ ನೀವು ಇನ್ ಪರ್ಸನ್ ಹೋಗಿ KYC ಮಾಡಿಸ್ಬೇಕಾಗತ್ತೆ. ಉದಾಹರಣೆಗೆ ಯಾವುದಾದ್ರೂ ಬ್ಯಾಂಕ್ ಅಕೌಂಟ್ ಓಪನ್ ಮಾಡುವಾಗ, ಸಿಮ್ ತಗೊಳ್ಳುವಾಗ, ಕೆಲ ಸರ್ಕಾರಿ ಸೇವೆ ಪಡ್ಕೊಳ್ಳುವಾಗ ಆಫ್ಲೈನ್ KYC ಬೇಕಾಗತ್ತಲ್ಲ, ಅಂಥ ಟೈಮ್ನಲ್ಲಿ ನೀವು OTP ಜನರೇಟ್ ಮಾಡೋಕ್ಕೆ ಈ ಆ್ಯಪ್ನ ಯೂಸ್ ಮಾಡ್ಬೋದು. ಅದೇ ರೀತಿ ನಿಮ್ಮ ಆಥರೈಸೇಷನ್ ಹಿಸ್ಟ್ರಿ ಅಂದರೆ ಎಲ್ಲೆಲ್ಲಿ ಆಧಾರ್ ವೆರಿಫಿಕೇಷನ್ ಬಳಸಿದ್ದೀರಿ, ಯಾವುದಕ್ಕೆಲ್ಲ ಅಥೆಂಟಿಕೇಶನ್ ಕೊಟ್ಟಿದ್ದೀರಿ, ಅದೆಲ್ಲ ಲಿಸ್ಟ್ ಈ ಆ್ಯಪ್ನಲ್ಲಿರುತ್ತೆ. ಸೊ ಎಲ್ಲಾದರೂ ಅಕ್ರಮವಾಗಿ ಆಧಾರ್ ಅಥೆಂಟಿಕೇಟ್ ಆದರೆ, ನಿಮ್ದೇನಾದ್ರು ಮಿಸ್ಯೂಸ್ ಆದರೆ ಈಸಿಯಾಗಿ ಇದರಲ್ಲಿ ನೀವು ಟ್ರ್ಯಾಕ್ ಮಾಡ್ಬೋದು. ಬ್ಯಾಂಕ್ ಅಕೌಂಟ್ ಲಿಂಕಿಂಗ್ ಸ್ಟೇಟಸ್. ಇತ್ತೀಚೆಗೆ ಓಪನ್ ಆಗಿರೋ ಬ್ಯಾಂಕ್ ಅಕೌಂಟ್ಗೆಲ್ಲ ಆಧಾರ್ ಲಿಂಕ್ ಆಗಿರುತ್ತೆ. ಅಕೌಂಟ್ ಓಪನ್ ಆಗುವಾಗಲೇ ಆಧಾರ್ ಕೊಟ್ಟಿರ್ತೀವಿ. ಆದರೆ ಒಂದು ವೇಳೆ ಹೊಸದಾಗಿ ಲಿಂಕ್ ಮಾಡ್ತಾ ಇದ್ರೆ ಅದರ ಪ್ರೆಸೆಂಟ್ ಸ್ಟೇಟಸ್ ಏನಿದೆ, ಬ್ಯಾಂಕ್ ಅಕೌಂಟ್ ಸೀಡಿಂಗ್ ಸ್ಟೇಟಸ್ ಏನಿದೆ ಅಂತ ಆ್ಯಪ್ನಲ್ಲೇ ನೋಡ್ಬೋದು. ಜೊತೆಗೆ ನೀವು ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸ್ತಾ ಇದ್ರೂ ಕೂಡ ಅದರ ಸ್ಟೇಟಸ್ ಏನಿದೆ, ಅಪ್ಡೇಟ್ ಆಗ್ತಿರೋದ್ರ ಹಿಸ್ಟ್ರಿ ಹೇಗಿದೆ, ಅಂದರೆ ಹಿಂದೆ ಯಾವಾಗೆಲ್ಲ ಆಧಾರ್ ಅಪ್ಡೇಟ್ ಮಾಡಿಸಿದ್ದೀರಿ ಎಲ್ಲದೂ ಸಿಕ್ಕಿಬಿಡುತ್ತೆ. ಇನ್ನು ದೇಶಾದ್ಯಂತ ಇರೋ ಆಧಾರ್ ಎನ್ರೋಲ್ಮೆಂಟ್ ಸೆಂಟರ್ಗಳ ಲೊಕೇಶನ್ ಅನ್ನ ಆ್ಯಪ್ನಲ್ಲೇ ನೋಡ್ಬೋದು. ಅಡ್ರೆಸ್ ಸಮೇತ ಆ ಕೇಂದ್ರಗಳ ಮಾಹಿತಿ ಸಿಗುತ್ತೆ.
ಉಳಿದಂತೆ ಕನ್ನಡ ಸೇರಿದಂತೆ 13 ಭಾಷೆಗಳಲ್ಲಿ ಈ ಆ್ಯಪ್ ಯೂಸ್ ಮಾಡ್ಬೋದು. ಯೂಸ್ ಮಾಡೋಕ್ಕೂ ಸಿಂಪಲ್ ಆಗಿದೆ, ಸೇಫ್ ಆಗಿದೆ, ನಮ್ಮ ಡೇಟಾ ಸೇಫ್ ಆಗಿರುತ್ತೆ. ಆ್ಯಪ್ ಬಳಕೆ ಮಾಡ್ತಿರೋರ ಸಮ್ಮತಿಯಿಂದ ಮಾತ್ರ ಡೇಟಾ ಶೇರ್ ಆಗೋಕೆ ಅವಕಾಶ ಇರುತ್ತೆ. ಈ ಆ್ಯಪ್ನಿಂದ ಇನ್ನು ಮುಂದೆ ಹೆಚ್ಚೆಚ್ಚು ಆನ್ಲೈನ್ ಅಥೆಂಟಿಕೇಶನ್ ಆಗುತ್ತೆ ಅಂತ ಸಚಿವ ಅಶ್ವಿನಿ ವೈಷ್ಣವ್ ಕೂಡ ಹೇಳಿದ್ದಾರೆ. ಸೊ ಸದ್ಯಕ್ಕೆ ಗೂಗಲ್ ಪ್ಲೇ ಸ್ಟೋರ್ ಹಾಗೂ ಆಪಲ್ ಸ್ಟೋರ್ ಮೂಲಕ ಈ ಆ್ಯಪ್ನ ಬೀಟಾ ವರ್ಷನ್ ಡೌನ್ಲೋಡ್ ಮಾಡಬಹುದು. UIDAI ಅಥವಾ ಯೂನಿಕ್ ಐಡೆಂಟಿಫಿಕೇಶನ್ ಅಥಾರಿಟಿ ಆಫ್ ಇಂಡಿಯಾ ಸಹಯೋಗದಲ್ಲಿ ಈ ಆ್ಯಪ್ ನಿರ್ಮಾಣ ಆಗಿದೆ. ಹಾಗಾಗಿ UIDAI ಅನ್ನೋ ಡೆವಲಪರ್ ಹೆಸರಿರೋ ಆ್ಯಪ್ ಅನ್ನೇ ಡೌನ್ಲೋಡ್ ಮಾಡಿ. ಆಧಾರ್ ಆ್ಯಪ್ ಅಂದರೆ 100 ಫೇಕ್ ಆ್ಯಪ್ಗಳು ಬರ್ತವೆ, ಹುಷಾರ್. ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ ನೀವು, ಈ ರೀತಿ ಡೆವಲಪರ್ ನೇಮ್ ಇದೇ ಇರಬೇಕು. ಯಾರ್ಯಾರು ಡೆವಲಪರ್ ಇರೋ ತಗೊಳಕ್ ಹೋಗಬೇಡಿ, ಅಥೆಂಟಿಕ್ ನೋಡ್ಕೊಂಡು ಚೆಕ್ ಮಾಡಿ. ಜೊತೆಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಪಿನ್ ಮಾಡಿರೋ ಕಾಮೆಂಟ್ ನಲ್ಲಿ ಟರ್ಮ್ ಇನ್ಶೂರೆನ್ಸ್ ನ ಲಿಂಕ್ ನ ಕೆಳಗಡೆ ಬಾಟಮ್ ನಲ್ಲಿ ನಾವು ಇದ್ರ ಲಿಂಕ್ ಅನ್ನ ಕೂಡ ಕೊಟ್ಟಿರ್ತೀವಿ ನಿಮ್ಮ ಅನುಕೂಲಕ್ಕೆ. ಇನ್ನಿದು ಬೀಟಾ ವರ್ಷನ್ ಆಗಿರೋದ್ರಿಂದ, ಡೆವಲಪಿಂಗ್ ಹಂತದಲ್ಲಿರೋದ್ರಿಂದ ಎಲ್ಲ ಸರ್ವಿಸಸ್ ಇವಾಗಲೇ ಲಭ್ಯ ಇಲ್ಲದೆ ಇರಬಹುದು. ಮುಂದಿನ ದಿನಗಳಲ್ಲಿ ಕಂಪ್ಲೀಟ್ ಫಂಕ್ಷನಲ್ ಆಗುತ್ತೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಹೊಸ ಆಧಾರ್ ಫೀಚರ್ಸ್ ಬಗ್ಗೆ, ಆಧಾರ್ 2.0 ಬಗ್ಗೆ ನಿಮಗೆ ಕ್ವಿಕ್ ಆಗಿ ಮಾಹಿತಿ ಕೊಡೋ ಪ್ರಯತ್ನ. ಆಗಲೇ ಹೇಳಿದ ಟರ್ಮ್ ಇನ್ಶೂರೆನ್ಸ್ ಪ್ಲಾನ್ಗಳಲ್ಲಿ ಆಸಕ್ತಿ ಇದ್ರೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ ಅನ್ನ ಮಿಸ್ ಮಾಡದೆ ಚೆಕ್ ಮಾಡಿ. ಅಪ್ಲೈ ಮಾಡಬಹುದು, ನೀವು ನಿಮ್ಮ ಫ್ಯಾಮಿಲಿಗೆ ಆರ್ಥಿಕ ಭದ್ರತೆ ಕೊಡಬಹುದು. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.